ಇಂಡಿಯಾದ ದೊಡ್ಡ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಕಂಪನಿ ಗುಜರಾತ್ ಗ್ಯಾಸ್ ಶೇರ್ಸ್ ಇವತ್ತು 7% ಅಷ್ಟು ಬಿದ್ದಿತ್ತು. ಕಾರಣ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಆದ ವ್ಯತ್ಯಾಸ. ಈ ಕಂಪನಿ ಮಿಡಲ್ ಈಸ್ಟ್ ಎಸ್ಪೆಷಲಿ ಕತಾರ್ ಇಂದ ನ್ಯಾಚುರಲ್ ಗ್ಯಾಸ್ ನ ತರಿಸ್ಕೊಂಡು ಇಂಡಿಯಾದಲ್ಲಿ ಫ್ಯಾಕ್ಟರಿಗಳಿಗೆ, ಮನೆಗಳಿಗೆ, ಕಾರು, CNG ಎಲ್ಲದು ಹಾಕ್ತಿವಲ್ಲ ಅದನ್ನ ಸಪ್ಲೈ ಮಾಡುತ್ತೆ. ಈ ಕಂಪನಿ ಫ್ಯಾಕ್ಟರಿ ಮತ್ತೆ ಇಂಡಸ್ಟ್ರಿಗಳ ಜೊತೆ ಅಗ್ರಿಮೆಂಟ್ ನ ಮಾಡ್ಕೊಂಡಿರುತ್ತೆ, ನಾವು ಇಷ್ಟು ಗ್ಯಾಸ್ ಅನ್ನ ಸಪ್ಲೈ ಮಾಡ್ತೀವಿ ಅಂತ ಹೇಳಿ. ಆದ್ರೆ ಇವಾಗ ಈ ಇಂಡಸ್ಟ್ರಿಗಳಿಗೆ ಶಾಕ್ ಅನ್ನ ಕೊಟ್ಟಿದೆ. ಇರಾನ್ ಮಧ್ಯೆ US ಮಧ್ಯೆ ನಡೀತಾ ಇದ್ದ ನಿಮ್ಗೆಲ್ಲ ಗೊತ್ತಿದೆ. ಹಾಗಾಗಿ ಆಲ್ಮೋಸ್ಟ್ ಜಲಸಂಧಿ ಬ್ಲಾಕ್ ಆಗಿದೆ. ಅಲ್ಲಿಂದ ಬರಬೇಕಾದ ಕ್ರೂಡ್ ಆಯಿಲ್ ಮತ್ತೆ ನ್ಯಾಚುರಲ್ ಗ್ಯಾಸ್ ಎಲ್ಲಾನು ಬ್ಲಾಕ್ ಆಗಿದೆ. ಇದೆ ಹಳೆ ಕತೆ. ಇವಾಗ ಈ ಕಂಪ್ನಿಯಲ್ಲಿ ಗ್ಯಾಸ್ ಶಾರ್ಟೇಜ್ ಆಗಿ ಇಂಡಸ್ಟ್ರಿಗಳಿಗೆ ಏನ್ ಸಪ್ಲೈ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡ್ತಲ್ಲ, ಅದ್ರದಲ್ಲಿ ಅರ್ಧ ಮಾತ್ರ ಮಾಡ್ತೀನಿ 31 ಮಾರ್ಚ್ ವರೆಗೂ, ಪೂರ್ತಿ ಮಾಡಕ್ಕಾಗಲ್ಲ ಅಂತ ಹೇಳಿ ಫೋರ್ಸ್ ಮೆಜರ್ಸ್ ನೋಟಿಸ್ ಅನ್ನ ಕೊಟ್ಟಿದೆ. ಈ ನೋಟಿಸ್ ಪ್ರಕಾರ ಯುದ್ಧ ಇಲ್ಲ ನ್ಯಾಚುರಲ್ ಕೆಲಮಿಟೀಸ್, ಫ್ಲಡ್, ಭೂಕಂಪ ಏನಾದ್ರೂ ಆಗಿ ಗ್ಯಾಸ್ ಅನ್ನ ಸಪ್ಲೈ ಮಾಡಕ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಅದು ನಮ್ಮ ಮಿಸ್ಟೇಕ್ ಅಲ್ಲ ಅಂತ ಹೇಳಿ ತಿಳಿಸುತ್ತೆ. ಸೊ ಇದರಿಂದ ಕಂಪನಿಗೆ ಆಗ್ತಿದ್ದ ಸೇಲ್ಸ್ ಅಲ್ಲಿ 50% ಇಮಿಡಿಯೇಟ್ ಡೌನ್ ಆಗುತ್ತೆ ಶಾರ್ಟ್ ಟರ್ಮ್ ಅಲ್ಲಿ ಸಪ್ಲೈ ಕರೆಕ್ಟ್ ಆಗೋವರೆಗೂ. ಇದರಿಂದ ಆಗೋ ನಷ್ಟ ಕಂಪನಿಗೆ ಇನ್ಶೂರೆನ್ಸ್ ಇಂದ ಕವರ್ ಆಗಲ್ಲ ಅಂತ ಹೇಳಿ ಕಂಪನಿ ತಿಳಿಸಿದೆ. ಇದರಿಂದ ಇಮಿಡಿಯೇಟ್ ಆಗಿ ಗ್ಯಾಸ್ ನ ನಂಬ್ಕೊಂಡಿದ್ದ ಇಂಡಸ್ಟ್ರಿಗಳಿಗೆ, ಫ್ಯಾಕ್ಟರಿಗಳಿಗೆ ಹೊಡೆತ ಬೀಳುತ್ತೆ. ಬಟ್ ಜನಸಾಮಾನ್ಯರಿಗೆ ಇಮಿಡಿಯೇಟ್ ಆಗಿ ಶಾಕ್ ತಟ್ಟಲ್ಲ. ಬಟ್ ಇದೇ ಕಂಟಿನ್ಯೂ ಆದ್ರೆ ಖಂಡಿತ ಶಾಕ್ ನಮಗೂ ಕೂಡ ತಟ್ಟುತ್ತೆ. ಗ್ಯಾಸ್ ಬೆಲೆ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಇದೇ ತರ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ಸ್ಗೆ ನಮ್ಮ ಚಾನಲ್ ನ ಫಾಲೋ ಮಾಡಿ.